ಶ್ರೀ ಸೂಕ್ತಂ. ಶ್ರೀ ಯಾವಾಗ ಬರ್ತಾಳೋ ಆನಂದದಿಂದ ಬರ್ತಾಳೆ. ನೀವು ಧೂಮಾವತಿ ಬಗ್ಗೆ ಕೇಳಿರ್ಬೋದು. ಧೂಮಾವತಿಯ ಪ್ರಕಟ ಆದರೆ ಅಲ್ಲಿ ಕೋಲಾಹಲ, ದರಿದ್ರತೆ, ಅಂಧಕಾರ ಇರ್ತದೆ. ಅವಳು ಅಂಧಕಾರದ ದೇವಿ. ಮಹಾಲಕ್ಷ್ಮಿ ಅವಳಿಗಿಂತ ವಿಪರೀತ ಆನಂದ. ಲಕ್ಷ್ಮಿ ಬಂದರೆ ನಮಗೆ ಎಲ್ಲ ಸಿಕ್ಬಿಡ್ತದೆ, ಏನು ಬಾಕಿ ಉಳಿಯಲ್ಲ. ಇಲ್ಲಿ ನೀವು ಎನರ್ಜಿನ ಬ್ಲ್ಯಾಕ್ ಹೋಲಿಂದ ಎಳಿತಾ ಇದ್ದೀರೋ ಅಥವಾ ವೈಟ್ ಹೋಲಿಂದ ಎಳಿತಾ ಇದ್ದೀರೋ ಅನ್ನೋದು ಮುಖ್ಯ. ಸುವರ್ಣ ರಜತ ಸ್ರಜಾಮ್ ಹಿಡಿದುಕೊಂಡು ಹೋಗ್ತಾ ಇದ್ದೀರೋ ಅಥವಾ ಕಾಲಾಗ್ನಿ ರುದ್ರಮಂಡಲನ ಹಿಡ್ಕೊಂಡು ಹೋಗ್ತಾ ಇದ್ದೀರೋ. ಯಾಕಂದರೆ ಕಾಲಾಗ್ನಿ ರುದ್ರಮಂಡಲ ವಿನಾಶ ಬಿಟ್ಟರೆ ಬೇರೇನು ಕೊಡಲ್ಲ. ಈ ಕಾಲಾಗ್ನಿ ರುದ್ರಮಂಡಲ ಅಂದರೆ ನೀವು ಏಕಾಂತದಲ್ಲಿ ಕುಳಿತುಕೊಂಡು ನೆಗೆಟಿವ್ ಚಿಂತೆಯನ್ನು ಮಾಡ್ತೀರಾ, ಅದು ನಿಮ್ಮ ಕಾಲಾಗ್ನಿ ರುದ್ರಮಂಡಲ ಆ್ಯಕ್ಟಿವೇಟ್ ಆದರೆ ನೀವು ನೆಗೆಟಿವ್ ಚಿಂತೆ ಮಾಡಿ ಮಾಡಿ ನೀವು ತಾಮಸಿಕ ಗುಣಕ್ಕೆ ತಲುಪ್ತೀರಾ. ತಾಮಸ ಗುಣ ಆ್ಯಕ್ಟಿವೇಟ್ ಆಗಿದೆ ಅಂದರೆ ನಿಮ್ಮ ಕಾಲಾಗ್ನಿ ರುದ್ರಮಂಡಲ ಆ್ಯಕ್ಟಿವೇಟ್ ಆಗಿದೆ ಅಂತ ಅರ್ಥ. ಅಲ್ಲಿ ವಿನಾಶನೇ ವಿನಾಶ. ಅಲ್ಲಿ ಬರೀ ದರಿದ್ರತೆ, ದಾರಿದ್ರ್ಯತೆ, ನಷ್ಟ, ನಮ್ಮೊಳಗಿಂದ ಏನು ನೆಗೆಟಿವ್ ಚೇತನ ಉತ್ಪತ್ತಿ ಆಗ್ತದೆ, ನೆಗೆಟಿವ್ ಎನರ್ಜಿಯನ್ನು ಉತ್ಪತ್ತಿ ಆಗ್ತದೆ, ಅದು ಸ್ವಯಂ ರುದ್ರನ ಅಂಶ ಆಗಿರ್ತದೆ. ಯಾಕಂದರೆ ಅದು ತಮಸ್ಸು ಗುಣದಿಂದ ಹುಟ್ಟಿರುವಂಥದ್ದು. ಈ ಮೂರು ಗುಣಗಳು ನಮ್ಮ ಸ್ವಭಾವದ್ದೇ ಆಗಿದೆ. ನಾವು ರಜಸ್ ಮೇಲೆ ಫೋಕಸ್ ಮಾಡಬೇಕು. ಯಾಕಂದರೆ ರಜಸ್ಸು ಗುಣ ಪರಮಾತ್ಮನದ್ದು, ವಿಷ್ಣುವಿನದ್ದು. ಪಾಲನೆ ಪೋಷಣೆ ಮಾಡೋದು ವಿಷ್ಣುವಿನ ಕರ್ತವ್ಯ. ವಿಷ್ಣುವಿದ್ದ ಕಡೆನೇ ಲಕ್ಷ್ಮಿ ಇರ್ತಾಳೆ. ಡಿಪ್ರೆಷನ್, ಗಾಬರಿ, ಕ್ರೋಧ, ದ್ವೇಷ ಇಂಥ ಭಾವ ನಮ್ಮಲ್ಲಿ ಎದ್ದಾಗ ನಾವು ಯಾವುದೇ ನಿರ್ಧಾರ ತಗೋಬಾರ್ದು, ಯಾವುದೇ ಸಂಕಲ್ಪ ಮಾಡಬಾರ್ದು, ಯಾವುದೇ ಕೆಲಸ ಮಾಡಬಾರ್ದು, ಕರ್ಮ ಮಾಡಬಾರ್ದು. ಮಾಡಿದ್ರೆ ಅದರ ಪರಿಣಾಮನೂ ಅನುಭವಿಸಬೇಕಾಗ್ತದೆ. ನಮ್ಮ ಫೋಕಸ್ ಪ್ರೇಮ, ದಯೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ, ಸ್ವಾಧ್ಯಾಯ ಇದ್ರ ಮೇಲಿರಬೇಕು. ಈ ಭಾವ ಇದ್ದಾಗ ಸಂಕಲ್ಪ ಮಾಡಿ, ಕಾರ್ಯ ಮಾಡಿ. ನೀವು ಪಾಸಿಟಿವ್ ಚಿಂತನೆ ಮಾಡಿದಾಗ, ಪಾಸಿಟಿವಿಟಿಯಲ್ಲಿದ್ದಾಗ, ನೀವು ಖುಷಿಯಾಗಿದ್ದಾಗ ಆವಾಗ ಸಂಕಲ್ಪ ಮಾಡಿ, ಕಾರ್ಯ ಮಾಡಿ. ನೀವು ಮಂಥನ ಸರಿಯಾಗಿ ಮಾಡಿದಾಗಲೇ ಮಹಾಲಕ್ಷ್ಮಿಯ ಪ್ರಾಕಟ್ಯ ಆಗ್ತದೆ. ದುಃಖದ 3 ಕಾರಣ ಏನು? ಹಿಂದಿನ ವಿಡಿಯೋದಲ್ಲಿ ನಾವು ಇದನ್ನು ತಿಳ್ಕೊಂಡಿದ್ವಿ. ಕಾಲ, ಕರ್ಮ, ಸ್ವಭಾವ. ಹಾಗಾದರೆ ಸುಖ ಅಂದ್ರೇನು? ಸುಖಿ ಅಂದರೆ ಯಾರು? ಸುಖದ ಕಾರಣ ಏನು? ಯಾವುದಕ್ಕೆ ಸುಖ ಅಂತಾರೆ? ನೀವೇನಾದರೂ ವಿದುರ ನೀತಿ, ಚಾಣಕ್ಯ ನೀತಿ ಅಥವಾ ಉಪನಿಷತ್ತಲ್ಲಿ ಅದರೊಳಗೆ ಕೆಲವು ರಹಸ್ಯ ಕೊಟ್ಟಿದ್ದಾರೆ. ಏನಿದ್ದರೆ ನೀವು ಸುಖಿ ಅನ್ನಬಹುದು. ನಿಮ್ಮ ಹತ್ರ ಏನು ಭೌತಿಕ ಸಾಧನೆ ಇದ್ದರೆ ನಿಮ್ಮನ್ನು ಸುಖಿ ಅನ್ನಬಹುದು. ಯಾರ ಹತ್ತಿರ ಧನ, ದುಡ್ಡು ನಿತ್ಯವಾಗಿ ಬರ್ತದೋ, ಧನದ ಆಗಮನ ಪ್ರತಿನಿತ್ಯ ಆಗ್ತದೋ ಅಂಥವರು ಸುಖಿ. ಅದು 10 ರೂಪಾಯಿನೂ ಆಗಿರ್ಬೋದು, 100 ರೂಪಾಯಿನೂ ಆಗಿರ್ಬೋದು, 1000 ಆಗಿರ್ಬೋದು, ಲಕ್ಷ ಆಗಿರ್ಬೋದು. ಅದು ನಿಮ್ಮ ಪರಿಸ್ಥಿತಿ ಮತ್ತು ಶಕ್ತಿಯ ಮೇಲೆ ಅವಲಂಬನೆ ಆಗಿರ್ತದೆ. ಈ ರೀತಿಯ ಸೈಕಲ್ ಪ್ರತಿನಿತ್ಯ ನಡೀತಾ ಇದೆ ಅಂದರೆ ಒಂದರ್ಥದಲ್ಲಿ ನೀವು ಸುಖಿ ಅನ್ನಬಹುದು. ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿದೆ ಅನ್ನಬಹುದು. ಆದರೆ ಅದರ ವೇಗ, ಆಕ್ಸಿಲೇಷನ್ ಹೆಚ್ಚಿಸಬೇಕು. ಎರಡನೆಯ ಸುಖ ಯಾವುದು? ಯಾಕಂದರೆ ಶ್ರೀ ಸೂಕ್ತಂದಲ್ಲಿ ನಾವು ಪ್ರವೇಶ ಪಡಿಬೇಕು ಅಂದರೆ ನಮ್ಮ ಸಂಪತ್ತು, ನಮ್ಮ ಒಳಗಿನ ಸಂಪತ್ತು, ಒಳಗಿನ ತತ್ವ ಅದನ್ನು ಅರಿತಿರಬೇಕು. ನಾವು ಎಲ್ಲಿದ್ದೇವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರಬೇಕು. ಭಗವತಿ ನಿಮಗೆ ಏನು ಸುಖ ಕೊಟ್ಟಿದ್ದಾಳೆ ಅದರ ಸ್ಪಷ್ಟತೆ ಇರಬೇಕು. ಇದನ್ನು ಅರ್ಥಾಗಲೇ ಸುಖದ ವೃದ್ಧಿ ಆಗ್ತದೆ. ನಿಮ್ಮ ಹತ್ರ ಏನೇನಿದೆ ಅದಕ್ಕೆ ಧನ್ಯವಾದ ಹೇಳಲೇಬೇಕಾಗ್ತದೆ. ಬರೀ ಬೇಕು ಬೇಕು ಅಂತ ಆಸೆ ಬೀಳ್ತಾ ಇದ್ದರೆ ಭಗವತಿ ಕೊಡಲ್ಲ. ಕೃತಜ್ಞತೆಯೂ ಇರಬೇಕು. ನಾವು ಪ್ರತಿನಿತ್ಯ ಆ ಅನಂತ ಊರ್ಜೆಗೆ ಕೃತಜ್ಞತೆ ವ್ಯಕ್ತಪಡಿಸಬೇಕು. ನಿಮ್ಮ ಪಿತ್ರ, ನಿಮ್ಮ ಕುಲದೇವಿ, ಇಷ್ಟದೇವಿ, ಗುರುಗಳಿಗೆ ಧನ್ಯವಾದ ಅರ್ಪಿಸಬೇಕು. ನೀವು ನಿರೋಗಿಯಾಗಿದ್ದರೆ ಅಂದರೆ ನಿಮಗೆ ಯಾವುದೇ ರೋಗ ಇಲ್ಲ, ಆರೋಗ್ಯವಾಗಿದ್ದೀರಾ ಅಂದರೆ ಅದು ಸಹ ಧನನೇ. ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಲೇಬೇಕು. ನಿತ್ಯ ಪುಷ್ಟಾಂ ಕರಿಷಿಣೀಂ ಆ ರೀತಿ ಮಾಡಿದಾಗ ಅವಳು ನಿತ್ಯ ತೃಪ್ತರನ್ನಾಗಿ ಇಡ್ತಾಳೆ, ನಿತ್ಯ ಭ್ರಷ್ಟರನ್ನಾಗಿಡ್ತಾಳೆ. ನಿರೋಗಿ, ಯಾವುದೇ ಕಾಯಿಲೆ ಇಲ್ಲ. ನೀವು ಆರೋಗ್ಯವಾಗಿದ್ದೀರಾ ಅಂದರೆ, ದಷ್ಟಪುಷ್ಟವಾಗಿದ್ದೀರಾ ಅಂದರೆ ಅದು ಸಹ ಧನನೇ. ಇಲ್ಲಾಂದರೆ ಎಷ್ಟೋ ಜನ BP, ಶುಗರ್, ಮಾನಸಿಕ ಕಾಯಿಲೆಗಳು, ಶಾರೀರಿಕ ಕಾಯಿಲೆಗಳು ಒದ್ದಾಡ್ತಾ ಇರ್ತಾರೆ. ನಿಮ್ಮಲ್ಲೂ ಅವು ಇವೆ ಅಂದರೆ ಎಲ್ಲೋ ನಿಮ್ಮಲ್ಲಿ ಧನದ ಕೊರತೆ ಇದೆ ಅಂತ ಅರ್ಥ. ಯಾಕಂದರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ, ಆದರೆ ಶರೀರ ಸ್ವಸ್ಥ ಇಲ್ಲ ಅಂದರೆ ಆ ದುಡ್ಡು ತಗೊಂಡು ಏನು ಮಾಡ್ತೀರಾ? ವಿಧ ವಿಧವಾದ ಸಿಹಿ ತಿನಿಸುಗಳನ್ನು ನಿಮ್ಮ ಮನೇಲಿ ಮಾಡ್ತಾ ಇದ್ದಾರೆ, ಆದರೆ ನೀವು ಒಂದು ತುಂಡು ಸಿಹಿ ತಿನ್ನಲಿಕ್ಕಾಗಲ್ಲ. ಡಯಾಬಿಟಿಸ್ ಇದೆ, ಏನು ಪ್ರಯೋಜನ?
ನೀವು ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡಬೇಕು, ನಿಮ್ಮ ಸ್ವಾದದಲ್ಲಿ ಕಂಟ್ರೋಲ್ ಮಾಡಬೇಕು, ನಿಮ್ಮ ಜೀವನ ಶೈಲಿಯಲ್ಲಿ ಕಂಟ್ರೋಲ್ ಮಾಡಬೇಕು. ನಿಮ್ಮ ಹತ್ರ ಎಷ್ಟೊಂದು ದುಡ್ಡಿದ್ದೂ ಸಹ ಈ ರೀತಿ ಕಂಟ್ರೋಲ್ ಮಾಡಬೇಕು ಅಂದರೆ ಅದು ಸಹ ಒಂದು ರೀತಿ ರೋಗನೇ, ಇದು ಸಹ ದಾರಿದ್ರ್ಯತೆಯೇ. ನಿಮ್ಮ ದೇಹ ನಿರೋಗಿಯಾಗಿದ್ದರೆ ನೀವು ಸುಖದ ಸಾಗರನೇ. ಮೂರನೇ ಸುಖ ಯಾವುದು? ನಿಮ್ಮ ಅರ್ಧಾಂಗಿಣಿ. ಪತ್ನಿ ಮನೋನಾಂ ದೇವಿ ಮನೋತೃಪ್ತಾನುಸಾರಿಣಿ. ಒಂದು ವೇಳೆ ನಿಮ್ಮ ಅರ್ಧಾಂಗಿಣಿ, ನಿಮ್ಮ ಪತ್ನಿ ಅಥವಾ ಪಾರ್ಟ್ನರ್ ಸದೃಢವಾಗಿದ್ದಾರೆ, ಸರಿಯಾಗಿದ್ದಾರೆ ಅಂದರೆ, ಗಾಡಿಯ ಇನ್ನೊಂದು ಚಕ್ರನೂ ಸರಿಯಾಗಿದೆ ಅಂದರೆ ನೀವು ಸುಖಿ ಅನ್ನಬಹುದು. ನಿಮ್ಮ ಜೀವನದಲ್ಲಿ ಅರ್ಥದ ಪ್ರಾಪ್ತಿ, ಮಹಾಲಕ್ಷ್ಮಿಯ ಪ್ರಾಪ್ತಿ ನಿಮ್ಮ ಪಾರ್ಟ್ನರ್ನ ಆದಾನ ಪ್ರದಾನದಿಂದನೂ ಬರಬಹುದು. ಪತ್ನಿ ಸರಿಯಾಗಿರಬೇಕು, ಪತ್ನಿ ಪತಿವ್ರತೆಯಾಗಿರಬೇಕು. ನೀವು ಪತ್ನಿಯನ್ನು ಆನಂದಮಯಿ ಅವಸ್ಥೆಯಲ್ಲಿ ಇಡ್ತೀರಾ ಅಂದರೆ, ಅಥವಾ ಆ ಪತ್ನಿ ನಿಮ್ಮನ್ನು ಆನಂದಮಯಿ ಅವಸ್ಥೆಯಲ್ಲಿ ಇಡ್ತಾಳೆ ಅಂದರೆ ನೀವು ಸುಖಿ. ಇದು ನಿಮ್ಮ ಮೂರನೇ ಸುಖ. ಅವಳೇ ನಿಮ್ಮ ಅರ್ಧ ಭಾರನ ಎತ್ತಾಳೆ. ಪತ್ನಿಗೆ ಯಾವ ಗುಣ ಇರಬೇಕು? ಅವಳು ಮಧುರ ಭಾಷಿಣಿಯಾಗಿರಬೇಕು. ಕಟು ಮಾತು, ಚುಚ್ಚು ಮಾತು ಮಾತಾಡ್ತಾಳೆ ಅಂದರೆ ಅವಳು ನೆಗೆಟಿವ್ ಊರ್ಜೆನ ಕೊಡ್ತಾ ಇರ್ತಾಳೆ. ಪತಿ ಪಾಸಿಟಿವ್ ಆಗಿದ್ದು ಪಾಸಿಟಿವ್ ಊರ್ಜೆನ ತಗೋತಾ ಇದ್ದರೆ ಹೆಂಡ್ತಿ ನೆಗೆಟಿವ್ ಊರ್ಜೆ ಕಳಿಸ್ತಾ ಇರ್ತಾಳೆ. ಹಾಗಾಗಿ ಪತ್ನಿ ಮಧುರ ಭಾಷಿಣಿಯಾಗಿರಬೇಕು, ಯಾಕಂದರೆ ಅವಳೇ ಆಧಾರ ಸ್ತಂಭ. ಯಾಕಂದರೆ ಮಕ್ಕಳ ಪಾಲನೆ ಪೋಷಣೆ ಎಲ್ಲ ಮಾಡೋದು ನಿಮ್ಮ ಅರ್ಧಾಂಗಿನೇ ಆಗಿರ್ತಾಳೆ. ಆ ಸ್ತಂಭ ಸರಿಯಾಗಿರಬೇಕು. ಮುಂದಿನ ಸುಖ ಯಾವುದು? ಪುತ್ರ, ಮಕ್ಕಳು, ನಮ್ಮ ಸಂತಾನ ಸರಿಯಾಗಿರಬೇಕು, ಅವರ ಸಂಸ್ಕಾರ ಸರಿಯಾಗಿರಬೇಕು. ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಇರಬೇಕು, ಜೊತೆಗೆ ಒಳ್ಳೆಯ ವ್ಯವಹಾರ ಇರಬೇಕು. ಈಶ್ವರನ ಸಾನ್ನಿಧ್ಯ ಗ್ರಹಣ ಮಾಡುವಂತಹ ಸಂಸ್ಕಾರ ಇರಬೇಕು. ಈಶ್ವರನನ್ನು ನಂಬುವ ಆಸ್ತಿಕ ಸಂಸ್ಕಾರ ಇರಬೇಕು. ಪುತ್ರ ಇರುವುದು, ಅದರಲ್ಲೂ ಆಜ್ಞಾಕಾರಿ ಪುತ್ರ ಇರುವುದು, ಇದರಲ್ಲಿ ವ್ಯತ್ಯಾಸ ಇದೆ. ಎಷ್ಟೋ ಜನರಿಗೆ ಮಕ್ಕಳಿರ್ತಾರೆ, ಆದರೆ ತಂದೆ ತಾಯಿಯ ಮಾತೆ ಕೇಳಲ್ಲ. ಪುತ್ರನಿರಬೇಕು, ಅದರಲ್ಲೂ ಆಜ್ಞಾಕಾರಿ ಪುತ್ರ ಇರಬೇಕು, ಅದು ಒಂಥರ ಸುಖ. ಇನ್ನು ನೀವು ಎಲ್ಲಿಂದಾದರೂ ವಿದ್ಯೆನ ಪ್ರಾಪ್ತಿ ಮಾಡಿದ್ರಿ, ಶಿಕ್ಷಣನ ಪ್ರಾಪ್ತಿ ಮಾಡಿದ್ರಿ, ಅದು ಸಹ ಸುಖ. ಈ ಪ್ರಪಂಚದಲ್ಲಿ ಬೇಕಾದ ವಿದ್ಯೆನ, ಜ್ಞಾನನ ಪಡೆಯೋದು, ವಿದ್ವಾನ್ ಆಗೋದು ಸಹ ಸುಖ. ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಜ್ಞಾನ ಇದ್ದರೂ ಸಹ, ವಿದ್ಯೆ ನಿಮಗೆ ಗೊತ್ತಿದ್ರೂ ಸಹ ಅದು ಸಹ ಸುಖನೇ. ಅದಕ್ಕಾಗಿ ಭಗವಂತನಲ್ಲಿ ಧನ್ಯವಾದ ಅರ್ಪಿಸಿ. ಒಂದು ವೇಳೆ ನೀವು ಸುಖನ ಬಯಸಿದರೆ, ನೀವು ಸತ್ಯ ಧರ್ಮದ ಅನುಸಾರವಾಗಿ ಯಾರು ನಡೀತಾರೋ, ಆಚರಣೆ ಮಾಡ್ತಾರೋ ಅಂಥವರನ್ನು ನೋಡಬೇಕು. ಆ ದಾರಿಯಲ್ಲಿ ನಡೆಯುವ ಪ್ರಯತ್ನ ಮಾಡಬೇಕು. ಸುಳ್ಳು ಹೇಳೋದು ಪಾಪ ಅಂತ ಪಾಲಕರು ಹೇಳ್ತಾರೆ, ಆದರೆ ಮನೆಯಲ್ಲಿ ಅವರೇ ಸುಳ್ಳು ಹೇಳ್ತಾ ಇರ್ತಾರೆ. ಮಕ್ಕಳು ಏನು ಮಾಡ್ತಾರೆ? ಮನೆಯಲ್ಲಿ ಪದೇ ಬೈಗುಳ ಕೇಳ್ತಾ ಇದ್ದಂತಹ ಮಕ್ಕಳು ಹೊರಗಡೆ ಹೋಗಿ ಅದೇ ಬೈಗುಳನ್ನು ಬೈತಾರೆ. ಅವರಲ್ಲಿ ನಿಮ್ಮದೇ ಕ್ಯಾರೆಕ್ಟರ್ ಕಾಣ್ತದೆ. ಯಾರ ಮಗ, ಯಾರ ಮಕ್ಕಳು? ನೀವು ಮನೆಯಲ್ಲಿ ಕೆಟ್ಟ ಮಾತು, ಬೈಗುಳ, ಗಲಾಟೆ, ಜಗಳ ಇವನ್ನೇ ಮಾಡ್ತಾಯಿದ್ರೆ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ. ಆ ಸಂಸ್ಕಾರನೇ ಧಾರಣೆ ಮಾಡ್ತಾರೆ. ಹಾಗಾಗಿ ಅದು ನಿಮ್ಮ ಮೇಲೆ ಅವಲಂಬನೆ ಆಗಿರ್ತದೆ, ನೀವು ಯಾವ ರೀತಿ ಇರ್ತೀರಾ. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ ಆಗಲಿ ಅಂತ. ಯಾಕಂದರೆ ಶ್ರೀ ಸೂಕ್ತಮ್ ಅನ್ನೋದು ಪೂರ್ತಿ ಆಧ್ಯಾತ್ಮಿಕ ಪ್ರೊಸೆಸ್, ಅದು ಪೂರ್ತಿ ಡೀಪ್ ಸೈನ್ಸ್ ಇದೆ. ಅದನ್ನು ತುಂಡು ಮಾಡಿ ತಿರ್ಸಿ ಮರೆಸಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವು ನಿಮ್ಮ ಕ್ಯಾರೆಕ್ಟರ್ನ ಸರಿ ಮಾಡಿಕೊಂಡಾಗ ಆ ಊರ್ಜೆನ ಅರ್ಥ ಮಾಡಿಕೊಳ್ಳುವಂತಹ ಪಾತ್ರತೆ ನಿಮ್ಮಲ್ಲಿ ಬರ್ತದೆ. ಶ್ರೇಷ್ಠ ಪುರುಷ ಯಾರ ಜೊತೆನೂ ವಿವಾದಕ್ಕಿಳಿಯಲ್ಲ, ವಿವಾದನ ಬಿಡಬೇಕಾಗ್ತದೆ. ಜ್ಞಾನಿಗೆ ನಾವು ಗುರು, ಮೂರ್ಖರಿಗೆ ದಾಸ ಆಗಬೇಕು. ಯಾರಾದರೂ ನಮ್ಮ ಜೊತೆ ಚರ್ಚೆಗೆ, ವಾದ ವಿವಾದಕ್ಕೆ ಬಂದರೆ ನಾವು ಅಂಥವರಿಂದ ದೂರ ಸರಿಬೇಕು. ಯಾಕಂದರೆ ಅವರು ನಮ್ಮನ್ನು ನೆಗೆಟಿವ್ ವೈಬ್ರೇಷನ್ನ ಇಂಟೆನ್ಸಿಟಿ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಚಕ್ರದಲ್ಲಿ ನಾವು ಸಿಲುಕಿಬಿಡ್ತೀವಿ. ದುಷ್ಟರಿಂದ ದೂರನೇ ಇರಬೇಕು. ತರ್ಕ ಮತ್ತು ಕುತರ್ಕಕ್ಕೆ ಅಂತರ ಇದೆ. ಕುತರ್ಕದಿಂದ ದೂರ ಇರಬೇಕು. ವೇದದಲ್ಲಿ, ಪುರಾಣದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಸುಳ್ಳಲ್ಲ, ಎಲ್ಲ ಆಧ್ಯಾತ್ಮಿಕ ರಹಸ್ಯ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಪಾತ್ರತೆ, ಯೋಗ್ಯತೆ ನಮ್ಮಲ್ಲಿರಬೇಕು. ಆದರೆ ನಾವು ಕುತರ್ಕ ಮಾಡ್ತೀವಿ. ಕುತರ್ಕ ಮಾಡುವಂಥವರು, ವಾದ ವಿವಾದ ಮಾಡುವಂಥವರೇ ಜಾಸ್ತಿ. ಎಲ್ಲರೂ ಇಲ್ಲಿ ವಿದ್ವಾನರೇ. ಹಾಗಾಗಿ ಮೂರ್ಖರ ಜೊತೆ
ವಾದ ವಿವಾದ ಬೇಡ. ಅಂಥವ್ರ ಹತ್ರ ನನಗೇನು ಗೊತ್ತಿಲ್ಲ, ನೀವೇ ದೊಡ್ಡವರು ಅನ್ನಬೇಕು. ನಮ್ಮ ಸ್ವಂತ ಕರ್ಮದ ಮೇಲೆ ವಿವೇಕ ಇರಬೇಕು. ಯಾವ ಸರಿ ಮಾಡ್ತಾಯಿದ್ದೀನಿ, ಏನು ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದರ ಜ್ಞಾನ ನಮಗಿರಬೇಕು. ಆ ಅವೇರ್ನೆಸ್ ನಮ್ಮಲ್ಲಿರಬೇಕು. ಅವೇರ್ನೆಸ್ ಇಲ್ಲದೆ ಶ್ರೀ ಸೂಕ್ತ ಮಾಡಲಿಕ್ಕೆ ಹೋದರೆ ಇದು ಯಾವ ರೀತಿ ಆಗುತ್ತಂದರೆ, ನಾವು ಹೊರಗಡೆ ಯಾರಿಗೋ 1000 ರೂಪಾಯಿ ನಾಮ ಹಾಕಿ ಮೋಸ ಮಾಡಿ ಮನೆಗೆ ಬಂದು ಶ್ರೀ ಸೂಕ್ತ ಮಾಡ್ತಾಯಿದ್ರೆ, ದೇವಿ ದೇಹಿ ದೇಹಿ ಸ್ವಾಹ ಸ್ವಾಹ ಅಂತ ಮಾಡ್ತಾಯಿದ್ರೆ ಏನು ಪ್ರಯೋಜನ ಆಗಲ್ಲ. ಲಕ್ಷ್ಮಿ ಏನು ಕೇಳ್ತಾಳೆ? ಹೊರಗಡೆ 1000 ರೂಪಾಯಿ ಮೋಸ ಮಾಡ್ಕೊಂಡು ಬಂದಿದೆಯಲ್ಲ, ಅದ್ರ ವಿಷಯ ಏನು, ಅದರ ಲೆಕ್ಕ ಏನು? ಹಾಗಾಗಿ ಕಪಟ ಮೋಸ ಮಾಡಬೇಡಿ, ಆ ರೀತಿ ಬದುಕಬೇಡಿ. ಜೀವನದಲ್ಲಿ ನಿಮಗೆ ಎಲ್ಲಿಂದಾದರೂ ಜ್ಞಾನ ಸಿಕ್ತು ಅಂದರೆ ಅದನ್ನು ಆಚರಣೆಯಲ್ಲಿ ತನ್ನಿ. ಆಚರಣೆಗೆ ತರದ ಜ್ಞಾನ ವ್ಯರ್ಥ ಆಗ್ತದೆ. ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಆಗಲ್ಲ, ಅದನ್ನು ಆಚರಣೆಗೆ ತರಬೇಕಾಗ್ತದೆ. ಆಚರಣೆ ಸಿದ್ಧ ಆದ್ರೇ ನೀವು ತನ್ನಿಂತಾನೇ ಸಿದ್ಧರಾಗ್ತೀರ. ನಿಮಗೆ ಯಾವುದೇ ಸಿದ್ಧಿಯ ಅವಶ್ಯಕತೆ ಇಲ್ಲ, ಯಾಕಂದರೆ ಅವಳು ಒಳಗಡೆನೇ ಕೂತಿದ್ದಾಳೆ. ಆ ಶಕ್ತಿ ನಮ್ಮೊಳಗೇ ಇದೆ. ಧರ್ಮ ಏನು ನಡೀತದೆ ಅದು ಯಮ ಮತ್ತು ನಿಯಮದ ಮೇಲೆ ನಡೀತದೆ.